ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಫಿಯಾ ರಾಕೇಶ್ ವ್ಲಾಗ್. ನನ್ನ ಜೀವ ಇರೋ ತನಕ ಮರೆಸುವೆನು ತವಕ. ಸೊ ಇವತ್ತು ನಾನು ನಿಮ್ಮ ಮುಂದೆ ನಾವು ಟ್ರಿಪ್ ಡೇ 1 ಸ್ಟಾರ್ಟ್ ಮಾಡ್ತಾ ಇರೋದನ್ನ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡಿರೋದನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಕಂಪ್ಲೀಟ್ ಪ್ಲೇಸಸ್ ಕವರ್ ಮಾಡಿರೋದು ಇದರಲ್ಲಿ ಬರಲ್ಲ, ಬಿಕಾಸ್ ವಿಡಿಯೋ ತುಂಬ ಎಲಾಬ್ರೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಒಳಗಡೆ ಕವರ್ ಮಾಡಿ ಟ್ರೈ ಮಾಡ್ತೀವಿ. ನಾವು ಆಲ್ಮೋಸ್ಟ್ ಮನೆ ಬಿಟ್ಟಾಗ ಅರೌಂಡ್ 11:30, 12 ಆಗಿತ್ತು. ನಾನು ಅಂದರೆ ಗಾಡಿ ಬಂದಾಗ 12 o'clock ಆಗಿತ್ತು. 12 o'clock ಮನೆ ಬಿಟ್ವಿ. ಸೊ ನೈಟ್ ಜರ್ನಿ ಕಂಫರ್ಟಬಲ್ ಆಗಿರುತ್ತೆ, ಡ್ರೈವರ್ಸ್ಗೂ ಓಡ್ಸೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಡ್ರೈವರ್ಸ್ ಅಂದರೆ ನಮಗೆ ಹತ್ರದವ್ರೇನೆ, ಅಷ್ಟೇನು ಅನ್ಕಂಫರ್ಟಬಲ್ ಫೀಲ್ ಆಗೋ ಥರ ಯಾರೂ ಇದ್ದಿಲ್ಲ. ಸೊ ಎಲ್ಲ ಕಂಫರ್ಟಬಲ್. ನಾವು ಆಲ್ಮೋಸ್ಟ್ ಒಂದು 10 to 12 ಮೆಂಬರ್ಸ್ ಏನೋ ಹೋಗಿದ್ವಿ. ಸೊ ಅಲ್ಲಿ ಮೋಸ್ಟ್ಲಿ 14 ಮೆಂಬರ್ಸ್ 15 ಮೆಂಬರ್ಸ್ ಟಿ ಟಿಯಲ್ಲಿ ಸ್ಪೇಷಿಯಸ್ ಆಗಿತ್ತು. ಬಟ್ ನಮಗೆ ಖಾಲಿ ಇರಲಿ, ಸೊ ನಮ್ಗೆ ಕಂಫರ್ಟಬಲ್ ಇತ್ತು. ಬರೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿದ್ದಿದ್ದು. ಸೊ ಇಟ್ ವಾಸ್ ಲೈಕ್ ಎಂಥೂಸಿಯಾಸಿಕ್ ಟ್ರಿಪ್ ಅಂತಲೇ ಹೇಳ್ಬೋದು. ಮುಂದಕ್ಕೆ ನೀವು ವ್ಲಾಗ್ಸಲ್ಲಿ ನೋಡ್ತೀರಲ್ಲ, ನಿಮಗೂ ಗೊತ್ತಾಗುತ್ತೆ. ಸೊ ಇವಾಗ ಮನೆಯಿಂದ ಬಿಟ್ಟಿದ್ದೀವಿ. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 12 ಆಗಿತ್ತು. ಸೊ ನಾನೊಂದು ಸ್ಮಾಲ್ ಗ್ಲಿಮ್ಸ್ ತೊಗೊಂಡೆ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡ್ತೀರಾ ಅಂತ ಹೋಪಲ್ಲಿದ್ದೀನಿ. ಸೊ ನಾನು ಎಲ್ಲ ಕಂಪ್ಲೀಟ್ ಪಾರ್ಟ್ 4 ವೀಡಿಯೋವರೆಗೂ ನಾನು ಕಂಪ್ಲೀಟ್ ವಾಯ್ಸ್ ಓವರೇ ಕೊಡ್ತೀನಿ. ಬಿಕಾಸ್ ಅಲ್ಲಿ ಸಾಂಗ್ಸ್ ಹಾಕಿದ್ರು ಕಾಪಿರೈಟ್ಸ್ ಕ್ಲೇಮ್ ಆಗುತ್ತೆ ಸಾಂಗ್ಸು. ಸೊ ಎಲ್ಲರೂ ಸಾಂಗ್ಸ್ ಜೊತೆ ಬರೀ ಮಾತಿದ್ರೆ ನಾನು ಹಾಗೆ ರಾ ವಿಡಿಯೋ ಹಾಕ್ತಿದ್ದೆ. ಬಿಕಾಸ್ ಸಾಂಗ್ಸ್ ಎಲ್ಲ ಇರೋದ್ರಿಂದ ನಾನು ಕಂಪ್ಲೀಟ್ ವಾಯ್ಸ್ ಓವರ್ ಕೊಡ್ತೀನಿ ಈ ಕಂಪ್ಲೀಟ್ ಟ್ರಿಪ್ ಜರ್ನಿ. ಸೊ ಇದು ನಮ್ಮ ಫಸ್ಟ್ ಡೇ ಆಫ್ ದ ಟ್ರಿಪ್ ಅಂತಲೇ ಹೇಳ್ಬೋದು. ನೈಟ್ ನಾವು ಬಿಟ್ವಿ, ಬಿಕಾಸ್ ಎಲ್ರಿಗೂ ಅಷ್ಟೇ ನೈಟ್ ಕಂಫರ್ಟಬಲ್ ಜರ್ನಿ ಅಂತ ನೈಟೇ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಟ್ ವಾಸ್ ಅರೌಂಡ್ 3 to 4 ಡೇಸ್ ಆಫ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಹೆಂಗೆ ಹೋಯ್ತು, ಎಷ್ಟು ಎನರ್ಜಿಯಾಗಿ ಹೋಯಿತು ಅಂದರೆ ಈ ಕಂಪ್ಲೀಟ್ ಟ್ರಿಪ್ನ ನಾವು ಮತ್ತೆ ಜ್ಞಾಪಕ ಮಾಡ್ಕೋಬೋದು. ಆ ಥರ ಇತ್ತು ಈ ಟ್ರಿಪ್ಪು. ನಿಮಗೂ ಹೋಗ್ತಾ ಮುಂದಿನ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4ಅಲ್ಲಿ ಬರೋ ವ್ಲಾಗ್ಸಲ್ಲಿ ನಿಮಗೂ ಗೊತ್ತಾಗ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಸೊ ಯೂಶ್ವಲಿ ಗೊತ್ತಲ್ವ, ಮನೆ ಬಿಟ್ಟಿದ ತಕ್ಷಣ ಎಲ್ಲರೂ ಎನರ್ಜಿ ಆಗಿರುತ್ತೆ. ಅದು ನೈಟ್ ಆಗಿದ್ರು ಎಲ್ಲರೂ ಎನರ್ಜಿ ಆಗಿರ್ತಾರೆ. ಬಿಕಾಸ್ ಆಗಾನೇ ಟ್ರಿಪ್ ಹೋಗೋ ಮೂಡ್, ಅವ್ರ ಗುಡ್ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ 1:30, 2 o'clockವರೆಗೂ ಎಲ್ಲರೂ ವೆಹಿಕಲ್ಲಿದ್ದು ಎಲ್ಲರೂ ಡಾನ್ಸ್ ಆಗಲಿ ಹಾಡುಗಳಾಗಲಿ ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. 2 o'clock ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಮಲ್ಕೊತಾ ಬಂದರು. ಸೊ ಎಲ್ಲ ಎನರ್ಜಿ ಡೌನ್ ಆಗ್ತಾ ಬಂತು, ಬಿಕಾಸ್ ಇಟ್ ಈಸ್ ಅ ಸ್ಲೀಪ್ ಮೋಡ್ ಅಂತ. ಸೊ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ. ಹೋಗ್ತಾ ನಿಮಗೂ ಈ ವಿಡಿಯೋಸಲ್ಲಿ ಗೊತ್ತಾಗುತ್ತೆ. ನನ್ನ ಮಗಳಂತೂ ಟ್ರಿಪ್ ಮೋಡಲ್ಲಿ ಫುಲ್ಲು ಮುಳುಗೋಗಿದ್ಲು, ಫುಲ್ ಡಾನ್ಸ್ ಆಡ್ತಾಯಿದ್ಲು. ನೀವು ನೋಡ್ಬೋದು. ನಾನು ಇದೇ ರೀಸನ್ಗೋಸ್ಕರನೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಬಿಕಾಸ್ ಕಂಪ್ಲೀಟ್ ವಿಡಿಯೋಲ್ಲಿ ಸಾಂಗ್ ಪ್ಲೇ ಆಗ್ತಿತ್ತು. ಸೊ ಬಿಕಾಸ್ ಎಲ್ರಿಗೂ ಮ್ಯೂಸಿಕ್ ಅಂದರೆ ಇಷ್ಟ, ಎಲ್ರಿಗೂ ಡಾನ್ಸ್ ಅಂದರೆ ಇಷ್ಟ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ನೀವು ಎಂಜಾಯ್ ಮಾಡಿ. ಹೇಗಿತ್ತು ನಮ್ಮ ಟ್ರಿಪ್ ಅನ್ನೋ ಜರ್ನಿ ನೀವು ಒಂದು ಸತಿ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ಕೊಂಬನ್ನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಮನೆ ಬಿಟ್ಟು 12 o'clock ಆಲ್ಮೋಸ್ಟ್ ನಾವು ಬೆಳಗ್ಗೆ ರೀಚ್ ಆಗಿದ್ದು ಆಲ್ಮೋಸ್ಟ್ 7:30 ಆಗಿತ್ತು ಅನಿಸುತ್ತೆ. ಇನ್ನು ಜಲ್ದಿನೇ ರೀಚ್ ಆದನ, ನನಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿದ್ದಿಲ್ಲ. ಸೊ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬಂದು ಪಾಂಡಿಚೇರಿಯಲ್ಲಿ ಫಸ್ಟ್ ಪ್ಲೇಸ್ ನಾವು ಕವರ್ ಮಾಡಿದ್ದು ಬಂದು ಮಹಾಬಲಿಪುರಂ. ಇದರಲ್ಲಿ ನನಗೆ ಪರ್ಸ್ನಲಿ ಅಷ್ಟೇನು ಇಷ್ಟ ಆಗಿಲ್ಲ. ಇದು ಆ ಹಳೆ ಕಾಲದ ಮಾನ್ಯುಮೆಂಟ್ಸ್ ಎಲ್ಲ ಇತ್ತು, ಕಲ್ಲಲ್ಲಿ ಎಲ್ಲ ಕೆತ್ತಿರ್ತಾರಲ್ಲ ಅದೊಂದಿತ್ತು ಅಷ್ಟೇ. ಪ್ಲೇಸ್ ಒಂದು ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಓಕೆ ಅಂತ ಹೇಳ್ಬೋದು. ಸೊ ಇದು ನಾವು ಫಸ್ಟ್ ಟೈಮ್ ಪಾಂಡಿಚೇರಿಗೆ ಬಂದಿರೋ ರೀಸನಿಂದ ಸೊ ಒಂದು ಕಡೆಯಿಂದ ಎಲ್ಲ ಕವರ್ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀಸನ್ಗೋಸ್ಕರ ಫಸ್ಟ್ ಪ್ಲೇಸ್ ಇಲ್ಲಿಗೆ ಬಂದ್ವಿ. ಸೊ ಇದು ಎಂಟ್ರಿ ಟಿಕೆಟ್ ಆಲ್ಮೋಸ್ಟ್ 100 ಏನೋ ಇತ್ತು ಒಬ್ಬರಿಗೆ.
ಅದೇನು ಅಷ್ಟು ವರ್ತ್ ಅಲ್ಲ ಅಂತ ನನಗನ್ಸುತ್ತೆ. ಇದು ಒಂದೇ ಬೀಚ್ ನನಗೆ ಇಷ್ಟ ಆಗಿದ್ದು, ಬಿಕಾಸ್ ಫಸ್ಟ್ ಬೀಚ್ ನಾವು ಪಾಂಡಿಚೇರಿಯಲ್ಲಿ ನೋಡಿದ್ದಿದೆ. ಇದು ಒಂಥರ ಏನೋ ಪೀಸ್ಫುಲ್, ಬಿಕಾಸ್ ಮಾರ್ನಿಂಗ್ ವೈಬ್ಸು, ಬೆಳಗ್ಗೆ ಎದ್ದಿರ್ತೀವಿ, ಬೆಳಗ್ಗೆ ಬಂದು ಇಳ್ದಿದ ತಕ್ಷಣ ಈ ಥರ ಆ ಬೀಚ್ ಸೌಂಡು, ಬರ್ಡ್ ಸೌಂಡೆಲ್ಲ ತುಂಬ ಚೆನ್ನಾಗಿತ್ತು, ನೀವೇ ನೋಡ್ಬೋದು. ಸೊ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ಬಿಕಾಸ್ ನಾವು ಕವರ್ ಮಾಡಬೇಕು, ಫಸ್ಟ್ ಟೈಮ್ ನೋಡ್ತಾ ಇದ್ವಿ ಅನ್ನೋ ರೀಸನ್ಗೋಸ್ಕರ ನಾವು ಇಲ್ಲಿ ಬಂದಿದ್ದು. ಎಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ರು. ನಾವಿನ್ನು ಡೈರೆಕ್ಟ್ ನಾವು ಈ ಪ್ಲೇಸಿಗೆ ಬಂದ್ವಿ, ಯಾಕೆಂದರೆ ನಾವು ರೂಮ್ ಮಾಡ್ಕೋಬೇಕಂದಿದ್ದು ಇನ್ನೂ ದೂರ ಇತ್ತು, ಇನ್ನೂ ಒಂದು ಅರೌಂಡ್ 15 ಇಲ್ಲ 20 ಕಿಲೋಮೀಟರ್ಸ್ ದೂರ ಇತ್ತು. ಅದಕ್ಕೋಸ್ಕರ ನಾವು ಫಸ್ಟ್ ಈ ಪ್ಲೇಸಿಗೆ ಬಂದು ಇನ್ನೂ ಯಾರೂ ಫ್ರೆಶ್ ಅಪ್ ಆಗಿದ್ದಿಲ್ಲ. ಸೊ ನೋಡ್ಕೊಂಡು ಹೋಗಿ ಆಮೇಲೆ ರೂಮ್ಗೆ ಹೋಗಿ ನಾವು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫಸ್ಟ್ ಈ ಡೈರೆಕ್ಟ್ ನಾವು ಟಿಯಿಂದ ಇದೇ ಪ್ಲೇಸಿಗೆ ಬಂದ್ವಿ. ಅಲ್ಲೇನು ಅಷ್ಟು ಜನನೂ ಏನಿದ್ದಿಲ್ಲ, ಆಲ್ಮೋಸ್ಟ್ ಒಂದು ಎಲ್ಲರೂ ಕೌಂಟ್ ಮಾಡಿದ್ರೆ ಒಂದು 50 ಮೆಂಬರ್ಸ್ ಇದ್ದರು ಅಂತ ಅನಿಸುತ್ತೆ. ಟೂರಿಸ್ಟ್ ಪ್ಲೇಸ್ ಆಗಿದ್ದರು. ಇದು ದೇವಸ್ಥಾನ ಒಂದಿತ್ತು. ಸೊ ಎಲ್ಲ ಓಕೆ, ಬಟ್ ಮಕ್ಕಳಿಗೆ, ಯಾಕಂದರೆ ಇವಾಗ ನಮ್ಮ ಅಕ್ಕನ ಮಗಳು ಎಜುಕೇಷನ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಇದು ಹೆಲ್ಪ್ ಆಗುತ್ತೆ. ಇದು ಅವಳು ಈ ಥರದ್ರೆಲ್ಲ ನೋಡಿರಲ್ಲ, ಸೊ ಅವಳಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅವಳು ಒಂದು ಅರ್ಥ ಮಾಡ್ಕೊಳ್ಳೋ ಥರ ಇದೆ. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ. ನಾವು ಹೇಳಿದ್ನಲ್ಲ 20 ಕಿಲೋಮೀಟರ್ಸ್ ಅರೌಂಡ್ ನಾವು ರೂಮ್ ಮಾಡಿದ್ವಿ ಅಂತ. ಸೊ ಅಲ್ಲಿ ಬಂದಿದ್ದು, ಇದು ನಮ್ಮ ಸ್ಮಾಲ್ ರೂಮ್ ಟೂರ್ ಮಾಡಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ ಹೇಗಿದೆ ನಮ್ಮ ರೂಮ್. ಸಿಂಪಲ್ ಆ್ಯಂಡ್ ಎಲ್ಲಿಗೆ ನಾವು ಆಲ್ಮೋಸ್ಟ್ 3 ರೂಮ್ಸ್ ತೊಗೊಂಡಿದ್ವಿ, ಬಿಕಾಸ್ 12 ಮೆಂಬರ್ಸ್ ಇದ್ವಿ. 3 ರೂಮ್ಸ್ ತೊಗೊಂಡಿದ್ವಿ. ಈ ರೂಮಲ್ಲಿ ನಾನು ನಮ್ಮ ಹಸ್ಬೆಂಡ್ ಇದ್ವಿ. ಇನ್ನೊಂದು ರೂಮಲ್ಲಿ ಸೆಕೆಂಡ್ ರೂಮಲ್ಲಿ ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಭಾವ ಇದ್ದರು. ಸೊ ನಮ್ಮ ಭಾವ ಯಾಕಂದರೆ ನಮ್ಮ ಅಣ್ಣಂದಿರು ಜೊತೇಲಿ ಬಂದಿದ್ರಲ್ಲ, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಇದ್ದರು. ಸ್ವಲ್ಪ ಹೊತ್ತು ಆ ರೂಮಲ್ಲೂ ಇದ್ದರು, ಸ್ವಲ್ಪ ಹೊತ್ತು ಇಲ್ಲವೇ, ಬಿಕಾಸ್ ನಮ್ಮ ಅತ್ತೆನೂ ಬಂದಿದ್ದರು ನಮ್ಮ ಜೊತೆಗೆ. ಸೊ ಅವರೆಲ್ಲ ಒಂದು ರೂಮಲ್ಲಿದ್ದರು, ನಾನು ನಮ್ಮ ಹಸ್ಬೆಂಡ್ ಈ ರೂಮಲ್ಲಿದ್ವಿ. ನೆಕ್ಸ್ಟ್ ಥರ್ಡ್ ರೂಮಲ್ಲಿ ಕಂಪ್ಲೀಟ್ ಬರೀ ಬ್ಯಾಚುಲರ್ ಹುಡುಗರು, ಅಂದರೆ ನಮ್ಮ ಜೊತೆ ಬಂದಿದ್ದು ನಮ್ಮ ಅಣ್ಣಂದಿರಿದ್ದರು. ಸೊ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇಬ್ಬರ ಅಣ್ಣ ಅವ್ರು ಆಲ್ರೆಡಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದರು. ಸೊ ನಮ್ದು ಇದ್ದಿದ್ದು ಫಸ್ಟ್ ನಾವೇ ಸೆಲ್ಫ್ ಕುಕ್ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ನಮ್ಮ ಭಾವ ಎಲ್ಲ ಐಟಮ್ಸ್ ತರಕ್ಕೆ ಹೋಗಿದ್ರು, ಏನೇನು ಬೇಕು ಅಂತ. ಸೊ ನಾವು ಅದೇ ಪ್ಲ್ಯಾನಲ್ಲಿ ಇದ್ದಿದ್ದು, ನಾವೇ ಕುಕ್ ಮಾಡ್ಕೊಳ್ಳೋಣ, ಬಿಕಾಸ್ ಒಬ್ರಿಗೆ ಹೋಟ್ಲ್ ಊಟ ಸೆಟ್ ಆಗುತ್ತೆ, ಒಬ್ರಿಗೆ ಸೆಟ್ ಆಗೋಲ್ಲ. ಅಟ್ಲೀಸ್ಟ್ ಲಂಚ್ ಆ್ಯಂಡ್ ಡಿನ್ನರ್ ನಾವು ಕುಕ್ ಮಾಡ್ಕೊಳ್ಳೋಣ, ಬ್ರೇಕ್ಫಾಸ್ಟ್ ಬಂದು ಆಚೆನೇ ತಿನ್ಕೊಳ್ಳೋಣ ಅನ್ನೋದು ಫಸ್ಟೇ ಪ್ಲ್ಯಾನ್ ಆಗಿತ್ತು. ಸೊ ನನಗೆ ಈ ರೂಮು ಪ್ರಿಟಿ ಓಕೆ ಅಂತ ಅನಿಸ್ತು. ಪ್ರೈಸ್ ವೈಸ್ ಆಗಲಿ ಇಲ್ಲ ಕಂಫರ್ಟ್ ವೈಸ್ ಆಗಲಿ ಓಕೆ ಅಂತ ಅನಿಸಿ. ಇದು ಕಂಪ್ಲೀಟ್ ಪೂಲ್ ಇರೋ ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಇದು ಅಪ್ ಸೈಡ್ ನಾವು ತೊಗೊಂಡಿದ್ದು ಗ್ರೌಂಡಲ್ಲಿ, ಇದು ಫಸ್ಟ್ ಫ್ಲೋರಲ್ಲಿ ಈ ಥರನೂ ಇದೆ ರೂಮ್ಸು ಅಂತ ನಾನು ತೋರ್ಸೋಣ ಅಂತ ಜಸ್ಟ್ ಒಂದು ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನನಗೆ ಈ ಥರ ಆಚೆ ಫ್ರೆಶ್ ಏರು, ಸ್ಪೇಸ್ ಇರೋ ಜಾಗ ಅಂದರೆ ನಂಗೆ ತುಂಬ ಇಷ್ಟ. ಬಿಕಾಸ್ ನನಗೆ ರೀಲ್ಸ್ ಮಾಡೋಕ್ಕಾಗಲಿ, ಇಲ್ಲ ವೀಡಿಯೋಸ್ ತೊಗೊಳಕ್ಕಾಗಲಿ, ಇಲ್ಲ ನಾವು ಆಚೆ ಕೂತ್ಕೊಂಡು ಮಾತಾಡೋಕ್ಕಾಗಲಿ ಚೆನ್ನಾಗಿರುತ್ತೆ. ಸೊ ನನ್ನ ಗುಡ್ ಲಕ್ ಏನೋ, ನಾನು ಮೇಲೆ ಹೋದಾಗ ಯಾರೂ ಬೇರೆಯವ್ರು ಇದ್ದಿಲ್ಲ. ಸೊ ಅದೊಂದು ವೀಡಿಯೋ ತೊಗೊಂಡೆ, ಇದೇ ಥರ ಒಂಥರ ಡ್ಯೂಪ್ಲೆಕ್ಸ್ ಸ್ಟೆಪ್ಸ್ ಥರ ಒಳಗಡೆನೇ ಇತ್ತು. ಸೊ ನಾವು ಈ ರೂಮ್ಗೆ ಬರ್ಬೋದಾಗಿತ್ತಲ್ವ ಅಂತ ಹೇಳ್ದು, ಮಮ್ಮಿ ಬೇಡ ಅಲ್ಲೇ ಕೆಳಗಡೆನೇ ಇರೋಣ, ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ಅಷ್ಟು ದೊಡ್ಡದಾಗೇನಿದ್ದಿಲ್ಲ, ಚಿಕ್ಕದಾಗಿತ್ತು. ಕೆಳಗಡೆ ರೂಮ್ಸ್ ಎಲ್ಲ ದೊಡ್ಡದಾಗಿತ್ತು, ಬಟ್ ವ್ಯೂ ಅಂತೂ ಸಕಾಲಾಗಿತ್ತು. ಸೊ ನೀವು ನೆಕ್ಸ್ಟ್ ಟೈಮ್ ಪಾಂಡಿಚೇರಿಗೆ ಬಂದರೆ ಈ ರೆಸಾರ್ಟ್ ನೇಮ್ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲೋಗಿ ಸ್ಟೇ ಆಗ್ಬೋದು. ಇಟ್ ಈಸ್ ವೆರಿ ಕಂಫರ್ಟಬಲ್ ಕೂಡ, ಪ್ರೈಸ್ ವೈಸ್ ಅಷ್ಟೇ ಇಟ್ಸ್ ವೆರಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದೆ. ನೀವು ಅಲ್ಲೇ ಕುಕ್ ಮಾಡ್ಕೊಳ್ಬೋದು, ಕುಕ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲೇ ನಿಮ್ಗೆ ಹತ್ರನೇ ಹೋಟೆಲ್ಸ್ ಎಲ್ಲ ಇದೆ, ನೀವು ಅಲ್ಲೂ ಹೋಗಿ ತಿನ್ಬೋದು. ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದೇನೆಂದರೆ, ನೀವು ಕುಕ್ ಮಾಡಿಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ನಾವು ನಮ್ಮ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋದಾಗ ನಮ್ಗೆ ಫುಡ್ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಇಟ್ ಈಸ್ ಬೆಟರ್ ಟು ಕುಕ್ ಅಂತಲೇ ನಾನು ಹೇಳ್ತೀನಿ. ಸೊ ನಾವು ಆಲ್ ಲೇಡೀಸ್ ಸೇರಿಕೊಂಡು ಫಾಸ್ಟಾಗಿ ಫಿನಿಷ್ ಮಾಡಿ, ಬಿಕಾಸ್ ನಾವು ಈವ್ನಿಂಗ್ ಫ್ರೆಂಚ್ ಕಾಲೋನಿಗೆ ಹೋಗಬೇಕಂತ ಪ್ಲ್ಯಾನ್ ಆಗಿದ್ದು. ಡೇ 1ನಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಕವರ್ ಮಾಡಬೇಕಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗೆ ಆಯಿತು. ಫಸ್ಟ್ ನಾವು ಕುಕ್ ಮಾಡೋಷ್ಟೊತ್ತಿಗೆ ಅರೌಂಡ್ 2 to 3 o'clock ಆಗಿತ್ತು. ಎಲ್ಲ ತಿಂದು ಸ್ವಲ್ಪ ನಾವು ಆಲ್ಮೋಸ್ಟ್ ಈ ರೆಸಾರ್ಟ್ ಮಾಡಿದ್ದು ಬಂದು ಬೀಚ್ ಸೈಡೇ, ಕಂಪ್ಲೀಟ್ ಬೀಚ್ ಸೈಡೇ ಮಾಡಿದ್ದು. ಆ ವ್ಯೂನು, ಆ ಸೌಂಡ್ಸ್, ಇಟ್ ಈಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು. ನೀವು ಒಂದು ಸಲ ನೋಡ್ಕೊಂಬನ್ನಿ. By creating an imaginary picture. Usually it's something that moves.
ನಾನು ಹೇಳಿದ್ನಲ್ಲ ಫ್ರೆಂಚ್ ಕಾಲನಿ ಇವತ್ತು ಕವರ್ ಮಾಡಬೇಕಂತ. ನಾನು ಗೂಗಲಲ್ಲಿ ನೋಡಿದ್ದೆ ಫ್ರೆಂಚ್ ಕಾಲನಿ ಅಂದರೆ, ಬಟ್ ನನಗೆ ಸ್ಟಾರ್ಟಿಂಗ್ ಹೋದಾಗ ಫ್ರೆಂಚ್ ಕಾಲನಿ ಅಂದರೆ ಇದೇನಾ, ಬಟ್ ಗೂಗಲಲ್ಲಿ ಬೇರೆ ತೋರಿಸ್ತಿದ್ರು ಅಂತ ಅಂದ್ಕೊಂಡೆ. ಇಲ್ಲೇನೋ ಎಕ್ಸಿಬಿಷನ್ ನಡೀತಿತ್ತು, ಸೊ ಇಲ್ಲಿ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಬಂದ್ವಿ. ಬಟ್ ಅದು ಪ್ಲೇಸು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಪಾಂಡಿಚೇರಿಗೆ ಹೋದರೆ ಇಲ್ಲಿ ಹೋಗಿ ಬನ್ನಿ. ಇಲ್ಲೂ ಹಳೆ ಕಾಲದ ಲೆದರ್ ಬ್ಯಾಗ್ಸ್ ಆಗಲಿ, ಇಲ್ಲ ಶೂಸ್ ಆಗಲಿ, ಮಕ್ಕಳಿಗೆ ತಿನ್ನೋ ಐಟಮ್ಸ್ ಆಗಲಿ, ಕಂಪ್ಲೀಟಾಗಿ ಚೆನ್ನಾಗಿದೆ. ಒಂಥರ ಇದು ಕಂಪ್ಲೀಟ್ ಬೀಚ್ ಸೈಡೇ ಇರೋದು. ಇದು ಐ ಥಿಂಕ್ ರಾಕ್ ಬೀಚೋ ಆರುವೆಲ್ಲಿ ಬೀಚ್ ಹತ್ರ ಏನೋ ಇದೆ ಅನಿಸುತ್ತೆ, ಬಟ್ ನಂಗೆ ಅದಷ್ಟು ಐಡಿಯಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ನಾನಂತೂ ಎಲ್ಲೋದ್ರೂ ಪಾನಿಪುರಿ ಅಂತೂ ನಾನು ಕಂಪ್ಲೀಟಾಗಿ ತಿನ್ನೋವರೆಗೂ ಬಿಡಲ್ಲ ನಾನು. ನಂಗೆ ಪಾನಿಪುರಿ ಅಂದರೆ ಅಷ್ಟು ಇಷ್ಟ. ಸೊ ಇದು ಸ್ಟ್ರೀಟ್ ಫುಡ್ಸು ತುಂಬ ಚೆನ್ನಾಗಿತ್ತು. ಸ್ಟ್ರೀಟ್ ಫುಡ್ಸ್ ಅಂತ ನೋಡ್ತಾ ಇದ್ದರೆ ಡಯಟ್ ಆಗಲಿ ಅವಾಗೇನೂ ಗ್ಯಾಪ್ನ ಬರೋಲ್ಲ. ಚೆನ್ನಾಗಿ ಆಯಿಲ್ ಐಟಮ್ಸ್ ಆಗಲಿ, ಡೀಪ್ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ತಿಂದಮೇಲೆ ಆಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅನ್ನೋದು ತಲೆಯಲ್ಲಿ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಆಚೆ ಹೋದಾಗ ನಮ್ಗೆ ಇದೇ ಬೇಕು ಅದೇ ಬೇಕಂತ ಹೇಳೋಕ್ಕಾಗಲ್ಲ. ಏನು ಸಿಗುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನನಗೆ ರೂಢಿ ಇದೆ. ನಮ್ಮ ಫ್ಯಾಮ್ಲಿಲಿ ಎಲ್ರಿಗೂ ಅದಿದೆ. ನಾವು ಪರ್ಟಿಕ್ಯುಲರಾಗಿ ಹಠ ಮಾಡಿ ಇದೇ ಬೇಕಂತ ಡಿಮ್ಯಾಂಡಿಂಗ್ ಎಲ್ಲ ನಮ್ಮ ಕಡೆ ಯಾರೂ ಇಲ್ಲ. ಸೊ ಬೆಸ್ಟ್ ಸ್ನ್ಯಾಕ್ಸ್ ಅಲ್ವಾ, ಸೊ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ. ಫುಡ್ ಅಟ್ಲೀಸ್ಟ್ ಅಡ್ಜಸ್ಟ್ ಆಗಿಲ್ಲ ಅಂದರೂ ನಾವೇ ಕುಕ್ ಮಾಡ್ಕೊಂಡು ತಿಂದುಬಿಡ್ತೀವಿ. ಸೊ ಸ್ನ್ಯಾಕ್ಸ್ಗೆಲ್ಲ ಏನಿಲ್ಲ, ಯಾವುದಾದ್ರೂ ಓಕೆ ಗುರು ಅಂತ ತಿಂದ್ಕೊಂಡು ಆರಾಮಾಗಿರ್ತೀವಿ. ಸೊ ಪಾನಿಪುರಿ ಮುಗೀತು, ಸರಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನಗೇನೋ ಪೊಟ್ಯಾಟೊ ಟ್ವಿಸ್ಟರ್ ಅಷ್ಟು ಲೈಕ್ ಆಗಲಿಲ್ಲ. ಇಟ್ ವಾಸ್ ಲೈಕ್ ಓಕೆ ಅಂತ ಹೇಳ್ಬೋದು. ಒಂದು 10%, 100ಅಲ್ಲಿ ಒಂದು 10 ಕೊಡ್ಬೋದು ಹಾಗಿತ್ತು. ಬಿಕಾಸ್ ದ ಆಯಿಲು ಅಷ್ಟೇ ಚೆನ್ನಾಗಿದ್ದಿಲ್ಲ. ಇನ್ನು ಹೇಳಿಬಿಟ್ಟೆ ಆಯಿಲ್ ಆವಾಗ ನಾನು ನೋಡಿಲ್ಲ, ಅದಕ್ಕೆ ಮುಂಚೆನೇ ಹೇಳಿಬಿಟ್ಟೆ. ಆಮೇಲೆ ಅವ್ರು ಓಪನ್ ಮಾಡಿದ್ರು ಆಯಿಲ್ದು ಕಂಟೈನರು ಹೀಟ್ ಮಾಡೋದು, ಬಟ್ ಅದೇನೋ ಆಯಿಲ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನನಗೆ ಪೊಟ್ಯಾಟೊ ಟ್ವಿಸ್ಟರ್, ಯಾಕಂದರೆ ಅದು ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು, ಅದು ಬ್ಲ್ಯಾಕ್ ಕಲರಾಗಿ ಇರೋದ್ರಿಂದ ಅದು ಏನು ಹಳೆ ಆಯಿಲ್ ಏನೋ ಅನಿಸುತ್ತೆ. ಅದು ಪೊಟ್ಯಾಟೊ ಟ್ವಿಸ್ಟರ್ ಮೇಲೆಲ್ಲ ಬ್ಲ್ಯಾಕ್ ಆಗಿತ್ತು. ಸೊ ನನಗದು ಅಷ್ಟು ಇಷ್ಟ ಆಗಿಲ್ಲ. ಸ್ವಲ್ಪ ಒಂದೆರಡು ತಿಂದು ಬಿಸಾಕ್ಬಿಟ್ಟೆ ನಾನು. ಸೊ ಇದೊಂದು ಸ್ಟ್ಯಾಚು, ಇದು ನಾನು ಹೇಳಿದ್ನಲ್ಲ ಬೀಚ್ ಸೈಡ್ ಫ್ರೆಂಚ್ ಕಾಲನಿ ಹತ್ರ ಅಂತ ಇದೆ. ಅದು ತುಂಬ ಚೆನ್ನಾಗಿದೆ. ಸರಿ ಮಮ್ಮಿ ಎಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು ಅಂತ ನಾನು ಹಂಗೆ ಒಂದು ಗ್ಲಿಮ್ಸ್ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಈ ವಿಡಿಯೋ ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ 3 ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಟು ಬಿ ಕಂಟಿನ್ಯೂ. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.